ನಮ್ಮ ಜಿಲ್ಲೆಯಲ್ಲಿ ಬೆಡ್ತಿ ಮತ್ತು ಅಘನಾಶಿನಿ ನದಿ ನೀರಿನ ಬಗ್ಗೆ ಭಾಳಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅನೇಕ ಸಂಘಟನೆಗಳು ಮತ್ತು ಸಾರ್ವಜನಿಕರು ಅದನ್ನು ಒಕ್ಕೊರಲಿನಿಂದ ವಿರೋಧವನ್ನು ಮಾಡ್ತಾ ಇತ್ತು. ಇದರ ಪ್ರಯುಕ್ತವಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳ ಮುಖಂಡತ್ವದಲ್ಲಿ ಡೆಲ್ಲಿ ಹೋಗಿ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲಿ ನಮ್ಮ ಸಂಸದರು ಸೇರಿ ಭೇಟಿಯಾಗಿ ನಮ್ಮ ವಿನಂತಿಯನ್ನು ಮನವಿಯನ್ನು ನಾವು ಕೊಟ್ಟಿದ್ದೀವಿ. ಅಲ್ಲಿ ಕೂಡ ಸಹಕಾರವಂಥ ಉತ್ತರ ನಮಗೆ ಸಿಕ್ಕಿರುವಂಥದ್ದು. ಹಾಗೆ ಇಲ್ಲಿ ಕೂಡ ಇವತ್ತು ನಮ್ಮ KDP ಸಭೆಯಲ್ಲೂ ಕೂಡ ಇಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗತ್ತೆ, ಸರ್ಕಾರಕ್ಕೆ ಒಂದು ರೆಗ್ಯುಲೇಷನ್ ಕಳಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಬೆಡ್ತಿ ಅಘನಾಶಿಯನ್ನು ಮಾಡಬಾರ್ದು ಅನ್ನೋ ತೀರ್ಮಾನವನ್ನು ಈಗಾಗಲೇ ನಾವು ತಗೊಂಡಿರುವಂಥದ್ದು. ಇನ್ನೊಂದು ಕಡೆ ಸಿರ್ಸಿಯಿಂದ ಹಾವೇರಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಭಾಳ ಕುಂಠಿತವಾಗಿ ನಡೆಯುವಂಥದ್ದು ಒಂದು ಕಡೆ. ಏನು ಈಗಾಗಲೇ ಸುಮಾರು 16 ಕಿಲೋಮೀಟರ್ ಪೂರ್ತಿ ರೋಡನ್ನು ಕಿತ್ತಾಕಿಬಿಟ್ಟಿದ್ದಾರೆ. ಅಲ್ಲಿ ಭಾಳಷ್ಟು ಅಧ್ವಾನ ಇರುವಂಥದ್ದು, ಸರಿಯಾದ ಒಂದು ನಿರ್ವಹಣೆ ಇಲ್ಲ. ಅಲ್ಲಿ ಸಾಕಷ್ಟು ಸಾವಿರಾರು ವೆಹಿಕಲಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಧೂಳು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಾಲೆಗಳಿರ್ಬೋದು, ಮನೆಗಳಿರ್ಬೋದು, ಎಲ್ಲರಿಗೂ ಕೂಡ ಆರೋಗ್ಯದ ಬಹಳ ಏರುಪೇರು ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ನೀರನ್ನು ಹಾಕಿ ಅಲ್ಲಿ ಧೂಳನ್ನು ಕಡಿಮೆ ಮಾಡುವಂಥದ್ದಲ್ಲಿ ಯಾವುದೇ ರೀತಿಯ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಅವರನ್ನು ಸಂಬಂಧಪಟ್ಟ ಇಂಜಿನಿಯರ್ಸ್ ಕೂಡ ಅಲ್ಲಿ ಸೈಟಿಗೆ ಬಂದು ಯಾವುದೇ ಒಂದು ತೀರ್ಮಾನ ಆಗ್ತಾ ಇಲ್ಲ. ಹಾಗೆ ನಾನು ಇವತ್ತು ಈ ಸಭೆಯಲ್ಲಿ ಕೂಡ ನಾನು ಮಾನ್ಯ ಅಧ್ಯಕ್ಷ ಗಮನಕ್ಕೆ ಬಯಸಿ ನಾನು ಅದನ್ನು ಆದಷ್ಟು ಬೇಗ ಮುಗಿಸ್ಬೇಕಾಗತ್ತೆ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಸ್ ಕಾಂಟ್ರಾಕ್ಟ್ಗಳು ಆ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಆದಷ್ಟು ಬೇಗ ಸಮಯಕ್ಕೆ ಸರಿಯಾಗಿ ಮುಗಿಸುವಂಥದ್ದು. ರಸ್ತೆಯನ್ನು ಏನು ಕಾಮಗಾರಿ ನಡೀತಾ ಇದೆಯೋ ಆ ಸಂದರ್ಭದಲ್ಲಿ ಧೂಳುಗಳು ಬರದೇ ರೀತಿಯಲ್ಲಿ ನೀರನ್ನು ಒಂದು ಸರಿಯಾದ ರೀತಿಯಲ್ಲಿ ಸಿಗಬೇಕು.